ಸಾರಿ ಮೇಡಮ್, ಲೇಟ್ ಆಗೋಯ್ತು, ಇನ್ಫಾರ್ಮ್ ಮಾಡೋಕ್ಕೂ ಆಗಿಲ್ಲ. ಇದಕ್ಕೂ ಮುಂಚೆ ನಾನು ಮೊದಲೇ ತಿಳಿಸ್ದೆ ಲೇಟಾಗಿ ಬಂದರೆ ಕೆಲಸದಿಂದ ತೆಗ್ದಾಕ್ತೀನಿ ಅಂತ ಆವಾಜ್ ಆಗ್ತಿದ್ಲು. ಈಗ ಗಂಡಂದೇ ಚಿಂತೆ. ಇದು ಜಸ್ಟ್ ಪ್ರಾರಂಭ ಅಖಿಲ. ನಿನ್ನ ಗಂಡನ್ನ ಕಿಡ್ನ್ಯಾಪ್ ಮಾಡುವಾಗ ಮನಸ್ಸಲ್ಲಿದ್ದಿದ್ದು ಒಂದೇ ಪಾಯಿಂಟ್. ಪಾರ್ವತಿ ಮತ್ತು ಅವಳ ಗ್ಯಾಂಗ್ ಅನುಷ್ಕಾ ಅನ್ನೋಳು ಬದುಕಿದಾಳೆ ಅಂತ ಹೇಳೋಕೆ ಬಂದಾಗ ಅದನ್ನು ಕೇಳೋ ಮನಸ್ಥಿತಿಲಿ ನೀನಿರಬಾರ್ದು. ತುಂಬ ದೊಡ್ಡದಾಗೆ ಡಿಸ್ಟರ್ಬ್ ಆಗಿರಬೇಕು ಅನ್ನೋದಾಗಿತ್ತು. ಅದಂತೂ ನೆರವೇರ್ತು. ಬಟ್ ಈಗ ನಿನ್ನ ಪರದಾಟ ನೋಡಿ ನಿನ್ನ ಗಂಡನ್ನ ಪರ್ಮನೆಂಟಾಗಿ ನನ್ನ ಕಸ್ಟಡಿಲೇ ಇಟ್ಕೋಬೇಕು ಅನ್ನಿಸ್ತಿದೆ. ಮಾವ ಏನಾದರೂ ಫೋನ್ ಮಾಡಿದ್ರಾ ಅತ್ತೆ? ಹಾಂ, ಮಾವ ಏನಾದರೂ ಫೋನ್ ಮಾಡಿದ್ರಾ? ಮಾಡಿದ್ರಮ್ಮ. ಮಾಡಿದ್ರಾ? ಮತ್ತು ನಾನು ಎಷ್ಟು ಫೋನ್ ಮಾಡಿದ್ರೂ ರಿಸೀವೇ ಮಾಡ್ತಾ ಇಲ್ಲ. ನೆನ್ನೆನೂ ಊರಿಗೆ ಹೋಗಬೇಕಾದ್ರೆ ನಮಗೊಂದು ಮಾತು ಹೇಳ್ದೆ ಹೋಗಿದ್ದಾರೆ. ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ನಿಮ್ಮ ಚಿಕ್ಕ ಸೊಸೆ ನಿಮ್ಮ ಜೊತೆ ಮಾತಾಡಬೇಕಂತೆ ಅಂತ ನಿಮ್ಮ ಫೋನಲ್ಲೇ ಫೋನ್ ಮಾಡಿಕೊಡಿ. ಹಾಂ, ಮಾಡ್ತೀನಮ್ಮ. ನನ್ನ ಫೋನು ರಿಸೀವ್ ಮಾಡ್ತಿಲ್ಲಮ್ಮ. ಹೌದಾ? ಮಾವ ಮತ್ತೆ ಯಾವಾಗಾದರೂ ಫೋನ್ ಮಾಡಿದ್ರೆ ನನಗೆ ಕೊಡಿ, ನಾನು ಮಾತಾಡಬೇಕು. ಮಾವ ಒಬ್ಬರು ಮನೇಲಿ ಇಲ್ಲದೆ ಇರೋದಕ್ಕೆ ಮನೆಯೆಲ್ಲ ಬಿಕೋ ಅಂತ ಇದೆ. ಯಾವಾಗ ಬರ್ತಾರೆ? ನಾಳೆನೋ ನಾಡಿದ್ದೋ ಬರ್ಬೋದಮ್ಮ. ನಾಳೆ ನಾಡಿದ್ದರಲ್ಲಿ ಅವನ ಫೋನ್ ಕೂಡ ಬರಲ್ವೇ ನಿನಗೆ? ನಾಳೆ ನಾಡಿದ್ದು ಅಂದರೆ ಕರೆಕ್ಟಾಗಿ ಯಾವಾಗ ಬರ್ತಾರೆ ಅಂತ ನಿಮಗೂ ಗೊತ್ತಿಲ್ವ ಮಾಮ್? ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ಅಲ್ಲ, ಅದ್ಯಾವ ಬಿಸ್ನೆಸ್ ಮೀಟಿಂಗ್ ಹೋಗಿದ್ದಾರೆ? ನನ್ಗೆ ಹೇಳಿದರೆ ನಾನೇ ಹ್ಯಾಂಡಲ್ ಮಾಡ್ತೀನಲ್ಲ ಮಾಮ್. ನೀನೇ ಹ್ಯಾಂಡಲ್ ಮಾಡೋ ಥರ ಇದ್ದಿದ್ರೆ ಅತ್ತೆ ನಿನಗೆ ಹೇಳ್ತಾ ಇದ್ರು ತಾನೆ. ಲಾಸ್ಟ್ ಟೈಮ್ ನೀನು ಸಡನ್ನಾಗಿ ದುಬೈಗೆ ಹೋದ್ಯಲ್ಲ, ಅದೇ ಥರ ಈ ಸರಿ ಮಾವ ಯಾವುದೋ ಎಮರ್ಜೆನ್ಸಿ ಮೇಲೆ ಹೋಗಿರ್ತಾರೆ. ಹೌದು, ಯಾವ ಊರಿಗೆ ಹೋಗಿದ್ದಾರೆ? ಯಾವುದೋ ಒಂದು ಊರಿಗೆ ಹೋಗಿದ್ದಾರೆ ಬಿಡಪ್ಪ, ಬರ್ತಾರೆ. ನನಗೆ ಸ್ವಲ್ಪ ತಲೆನೋವಾಗ್ತಾ ಇದೆ, ನಾನು ಮಲ್ಕೋತೀನಿ. ಸರಿ ಇರು, ನಾನೊಂದು ಫೋನ್ ಮಾಡ್ತೀನಿ. ಡ್ಯಾಡಿ ಅವತ್ತು ಫೋನ್ ರಿಸೀವ್ ಮಾಡದೇ ಇರಲ್ಲ. ರಿಸೀವ್ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಮೆಸೇಜ್ ಹಾಕಿರ್ತಾರೆ. ಯಾಕೆ ರಿಸೀವ್ ಮಾಡ್ತಿಲ್ಲ, ಮೆಸೇಜ್ ಕಳಿಸ್ತಿಲ್ಲ? ಮಾಮಿಂದ ಕೂಡ ಒಂದು ಕನ್ವಿನ್ಸಿಂಗ್ ಆನ್ಸರ್ ಬರಲಿಲ್ಲ. ಐ ಥಿಂಕ್ ಸಮಥಿಂಗ್ ಇಸ್ ಫಿಶಿ. ಇದ್ಯಾಕೆ ಬ್ರೋ ಆಟೋ ನಿಲ್ಸ್ಕೊಂಡು ಕುತ್ಕೊಂಡಿದ್ಯಾ? ಏನಾಯ್ತು?
ಬ್ರೋ ಇದು ಅನುಷ್ಕಾ ಅರಸನಕೋಟೆಲಿದ್ದಾಗ ತೆಗೆದಿದ್ದ ಫೋಟೋಸ್ ಅಲ್ವಾ? ಇದನ್ನು ಇವತ್ತು ಕಲೆಕ್ಟ್ ಮಾಡಿದೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಟ್ಬರೋಣ ಅಂತ. ಆದರೆ ನಾವು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ರೆ ಅದು ಅಮ್ಮನ ಗಮನಕ್ಕೆ ಬರುತ್ತೆ. ಅದಕ್ಕೆ ಈ ಮಿಸ್ ಆದವ್ರ ಫೋಟೋನ ಪಬ್ಲಿಕಲ್ಲೆಲ್ಲ ಅಂಟಿಸ್ತಾರಲ್ಲ, ಹಾಗೆ ಅಂಟಿಸೋಣ ಅಂತ ಅಂದ್ಕೊಂಡೆ. ನಾವು ಹಾಗೆ ಮಾಡಿದ್ರೆ ಅವಳಿಗೆ ಗೊತ್ತಿರೋರ್ಗಿಂತ ಅವಳನ್ನ ನೋಡಿರೋರ್ಗಿಂತ ಅವಳೇ ನೋಡೋ ಚಾನ್ಸಸ್ ಇರುತ್ತೆ. ಆವಾಗ ನಾವು ಅವಳನ್ನ ಹುಡುಕ್ತಾ ಇರೋದು ಅವಳಿಗೆ ಗೊತ್ತಾಗಿ ಅವಳು ಅಲರ್ಟ್ ಆಗಿಬಿಡ್ಬೋದಲ್ವಾ? ಹೌದು ಬ್ರೋ. ಅದಕ್ಕೆ ಪ್ರೀತು ಈ ಐಡಿಯಾನ ಇಲ್ಲಿಗೆ ಡ್ರಾಪ್ ಮಾಡೋಣ ಅಂತ ಅಂದ್ಕೊಂಡೆ. ಅವಳನ್ನ ಪತ್ತೆ ಮಾಡೋದಕ್ಕೆ ಯಾವ ದಾರಿ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನನಗೂ ತುಂಬ ಟೆನ್ಷನ್ ಆಗ್ತಿದೆ ಬ್ರೋ. ಅನುಷ್ಕಾ ವಿಷಯಕ್ಕ ಜೊತೆಗೆ ಡ್ಯಾಡ್ ವಿಷಯಕ್ಕೂ. ಅಪ್ಪನ ವಿಷಯದಲ್ಲಿ ನೀನು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಏನಿದೆ ಪ್ರೀತು? ಡ್ಯಾಡ್ ನೆನ್ನೆ ಮಧ್ಯಾಹ್ನ ತಾನೇ ಮನೇಲಿದ್ದರು. ನನಗೆ ಫೋನ್ ಮಾಡಿ ಊಟ ಆಯ್ತು ಅಂತೆಲ್ಲ ವಿಚಾರಿಸಿದ್ರು. ಆದರೆ ಬಿಸ್ನೆಸ್ ಟೂರ್ಗೆ ಹೋಗ್ತಿರೋ ಒಂದು ಸುಳುವು ಬಿಟ್ಕೊಡಿಲ್ಲ ಗೊತ್ತಾ? ಇನ್ನು ಮನೆಯಲ್ಲಿ ಇಬ್ರು ಬಸ್ರಿ ಸೊಸೆರಿದ್ದಾರೆ. ಡ್ಯಾಡ್ಗೆ ಅವ್ರ ಮೇಲೆ ಎಷ್ಟು ಕನ್ಸರ್ನ್ ಇದೆ ಅಂತ ನಿಮಗೆ ಗೊತ್ತು. ಅದಕ್ಕೆ ನೋಡಲಿಲ್ಲ ಅಂದರೆ ಮಾತಾಡ್ಲಿಲ್ಲ ಅಂದರೆ ಅವ್ರಿಗೆ ಸಮಾಧಾನನೇ ಆಗಲ್ಲ. ಹಾಗೆ ಜನನ ಜೊತೆ ಕೂರಿಸ್ಕೊಂಡು ರಾಮಾಯಣ ಮಹಾಭಾರತ ಓದೋದು ಅವ್ರದ್ದು ಡೈಲಿ ರೊಟೀನ್. ಅವ್ರು ಬಿಸ್ನೆಸ್ ಟೂರ್ಗೆ ಹೋಗೋದು ಜನನಿಗೂ ಗೊತ್ತಿಲ್ಲ ಅವರು. ವಿಷಯ ಪಾರಿಗೂ ಗೊತ್ತಿಲ್ಲ ಪ್ರೀತು. ಅಪ್ಪ ಹೋಗೋದಕ್ಕಿಂತ ಮುಂಚೆ ಹೋಗಿ ರೀಚ್ ಆದಮೇಲೆ ಒಂದೇ ಒಂದು ಕಾಲು ಮಾಡಲಿಲ್ಲ ಅಂತ ಯಾರು ಬೇಜಾರು ಮಾಡ್ಕೊಳ್ತಾ ಇದ್ದು. ನಾನೇ ಫೋನ್ ಮಾಡಿದ್ರು ಅಪ್ಪ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಮೋಸ್ಟ್ಲಿ ಬಿಸ್ನೆಸ್ ಮೀಟಿಂಗಲ್ಲಿ ಬ್ಯುಸಿ ಇರ್ಬೋದು ಅಂತ ನಾನೇ ಅವಳಿಗೆ ಸಮಾಧಾನ ಮಾಡಿದೆ. ನನಗೆ ಯಾಕೋ ಡ್ಯಾಡ್ ಯಾವ ಬಿಸ್ನೆಸ್ ಮೀಟಿಂಗು ಹೋಗಿಲ್ಲ ಅಂತ ಅನಿಸ್ತಾ ಇದೆ ಬ್ರೋ. ಹೇಗೆ ಹೇಳ್ತೀಯ ಪ್ರೀತು? ಸ್ವಲ್ಪ ಹೊತ್ತಿಗೆ ಮುಂಚೆ ನಾನೇ ಕಾಲ್ ಮಾಡಿದ್ದೆ, ರಿಸೀವ್ ಮಾಡಲಿಲ್ಲ. ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಒಂದು ಮೆಸೇಜು ಕಳಿಸ್ಲಿಲ್ಲ. ಎಂಥ ಬಿಸ್ನೆಸ್ ಮೀಟಿಂಗ್ ಆಗಿದ್ರು ಕಂಪ್ನಿ ಓನರ್ಗೆ ಒಂದು ಮೆಸೇಜ್ ಕಳಿಸೋದು ಫ್ರೀ ಟೈಮ್ ಇರುತ್ತಲ್ವ ಬ್ರೋ? ಮಾಮ್ ಬೇರೆ ಡ್ಯಾಡ್ ಇಲ್ದಿರೋ ಟೈಮಲ್ಲಿ ಸ್ಟ್ರೆಸ್ ಆಗಿದ್ದಾರೆ ಬ್ರೋ. ಗಂಡ ಹೆಂಡತಿ ಅಂದಮೇಲೆ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಮನಸ್ತಾಪ ಸಹಜ. ಅದೇ ಥರ ಡ್ಯಾಡ್ ಮಾಮ್ ಮಧ್ಯೆ ಏನಾದರೂ ಜಗಳ ಆಗಿ ಡ್ಯಾಡ್ ಊರು ಬಿಟ್ಟು ಹೋಗಿದಾರ ಅಂತ, ಅದಕ್ಕೆ ಮಾಮ್ ಸ್ಟ್ರೆಸ್ ಆಗಿರ್ಬೋದು ಅನ್ಸುತ್ತೆ. ಇಲ್ಲ ಪ್ರೀತು, ಆ ಚಾನ್ಸ್ ಇಲ್ಲ. ಯಾಕೆ ಅಂದರೆ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಅಪ್ಪ ಅಮ್ಮನೇ ನಮಗೆಲ್ಲ ರೋಲ್ ಮಾಡಲ್. ಹಾಗಿರುವಾಗ ಅವರಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಅಪ್ಪ ಊರು ಬಿಟ್ಟು ಹೋಗಿದ್ದಾರೆ ಅಂದರೆ ನಾನು ನಂಬಲ್ಲ ಪ್ರೀತು. ಆದರೆ ಬ್ರೋ, ಡ್ಯಾಡ್ ವಿಷಯದಲ್ಲಿ ಮಾಮ್ ಏನೋ ಮುಚ್ಚಿಡ್ತಿರೋದಂತೂ ಕನ್ಫರ್ಮ್. ಯಾಕಂದರೆ ಡ್ಯಾಡ್ ಎಲ್ಲಿ ಹೋಗಿದ್ದಾರೆ, ಯಾವ ಮೀಟಿಂಗ್ ಅಂತ ಏನೂ ಹೇಳಿಲ್ಲ ಮಾಮ್. ಡ್ಯಾಡ್ ಆರೋಗ್ಯ ಮಾಮ್ಗೆ ಫಸ್ಟ್ ಪ್ರಿಯಾರಿಟಿ. ಡ್ಯಾಡ್ ಒಬ್ಬರನ್ನ ಎಲ್ಲೂ ಕಳಿಸ್ದೇ ಇದ್ದವರು ನಮಗೂ ಹೇಳಿದೆ ಎಲ್ಲಿ ಕಳಿಸಿದ್ದಾರೆ ಅನ್ನೋದೇ ನನ್ನ ಪ್ರಶ್ನೆ. ಇವಾಗ ನಿನ್ನ ಮಾತು ಕೇಳ್ತಾ ಇದ್ರೆ ನೀನು ಹೇಳ್ತಾ ಇರೋದು ನಿಜ ಅಂತ ನನಗೂ ಅನ್ನಿಸ್ತಾ ಇದೆ ಪ್ರೀತು. ಇವಾಗ ಅಪ್ಪನ ವಿಷಯದಲ್ಲಿ ನನಗೆ ಟೆನ್ಷನ್ ಆಗ್ತಾ ಇದೆ. ಡ್ಯಾಡ್ ಎಲ್ಲಿಗೆ ಹೋಗಿರ್ಬೋದು? ಮಾಮ್ ನಮ್ಮ ಹತ್ರ ಏನು ವಿಷಯ ಮುಚ್ಚಿಟ್ಟಿರ್ಬೋದು ಬ್ರೋ? ಅಕ್ಕ, ಅಪ್ಪ ಬಾವ ಏನು ಹೇಳಿದ್ದಾರೆ ಹೇಳು? ನೀನು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ತಾನೆ. ನಾನು ನೋಡ್ತಾ ಇದ್ದೀನಿ ನೀನು ಎಣ್ಣೆಯಿಂದ ಟೆನ್ಷನ್ ಮಾಡ್ಕೊಂಡಿದ್ಯಾ. ನೀನು ಟೆನ್ಷನ್ ಮಾಡ್ಕೊಂಡಿದ್ರೆ ನನ್ನ ಸೊಸೆಗೂ ಟೆನ್ಷನ್ ಆಗಲ್ವಾ? ನೀನು ಹೇಳು. ಬಿಡು, ನೀನು ನನ್ನ ಮಾತಲ್ಲಿ ಕೇಳ್ತೀಯ. ಚಿಕ್ಕ ಹುಡುಗ ಅಂತ ಸದ್ರ ಹೋಗಕ್ಕ. ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ಬಗ್ಗುವ ಆಳಲ್ಲ, ತಲೆ ಬಗ್ಗಿಸಿ ಬಾಳಲ್ಲ. ಇಲ್ಲೋಡಕ್ಕ, ದಾಮಿನಿ ಮೇಡಮ್ ರೀಲ್ಸ್ ಮಾಡಿದ್ದಾರೆ. ನನ್ನ ರೋಷ ಅಕ್ಕ, ಇಲ್ಲಿ ನೋಡಕ್ಕ ನೀನು. ಅಕ್ಕ ನನಗೋಸ್ಕರ ನೋಡಕ್ಕ ಪ್ಲೀಸ್. ಗಣಿ, ನಾನು ಇದನ್ನ ನೋಡಿದ್ದೀನಿ ಕಣೋ. ಅಕ್ಕ ನೀನು ಸೀರಿಯಸ್ ಆಗಿ ಹೇಳ್ತಿದ್ಯಾ ಅಂದರೆ ನೀನು ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಪ್ಲೀಸ್ ನೋಡಕ್ಕ.
ನರ್ಸ್ ವೇಷದಲ್ಲಿ ಇಷ್ಟು ದಿವಸ ಅರ್ಸನ್ ಕೋಟೆಲಿದ್ದಿದ್ದು ಅನುಷ್ಕಾನ. ಇದನ್ನ ಮೊದಲು ಅತ್ಯಮ್ಮಂಗೆ ಸಾಕ್ಷಿ ಸಮೇತ ತೋರಿಸ್ಬೇಕು. ಗಣಿ ನೀನಿಲ್ಲೇ ಇರು, ನಾನು ಬರ್ತೀನಿ. ಅಕ್ಕ ಇಲ್ಲೇ ಅಕ್ಕ ಏನಾಯ್ತು? ಅಯ್ಯೋ ಇಲ್ಲೇ ಅಕ್ಕ ನನ್ನ ಫೋನ್ ಆದರೂ ಕೊಟ್ಟೋಗೆ. ಈ ಅಕ್ಕನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ, ಗಂಟೆಗೆ ಒಂದೊಂಥರ ಆಡ್ತಾಳೆ. ಈ ಪೇಪರ್ ಆದರೂ ಓದೋಣ. ಅನುಷ್ಕಾ ಇನ್ನು ಆ ನರ್ಸ್ ವೇಷದಲ್ಲೇ ಮನೇಲಿ ಇರ್ತಾಳೆ. ಈ ಮೊಬೈಲಲ್ಲಿರೋ ಅವಳು ನಿಜವಾದ ಅವತಾರನ ಅತ್ಯಮ್ಮಂಗೆ ತೋರಿಸ್ಬೇಕು. ಆವಾಗ ಖಂಡಿತ ಅವಳು ಸಿಕ್ಕಾಕೋತಾಳೆ. ಅನುಷ್ಕನ್ನ ಅತ್ಯಮ್ಮಂಗೆ ಹಿಡ್ಕೊಡೋಣ ಅಂತ ಬಂದರೆ ಹೋಗ್ಬಿಟ್ಲಲ್ಲ. ಈಗೇನು ಮಾಡೋದು? ಅವಳು ನಾಳೆ ವಾಪಸ್ ಬರೋವರೆಗೂ ನಾನು ಕಾಯಿಲ್ಲ. ಬೇಡ ಬೇಡ, ಅವಳು ಮೊನ್ನೆ ನನ್ನ ನೋಡಿ ತಪ್ಪಿಸ್ಕೊಂಡ ಹಾಗೆ ಇವತ್ತು ಏನಾದರೂ ನನ್ನ ನೋಡಿದರೆ ಖಂಡಿತ ಅವಳು ನಾಳೆಯಿಂದ ಬರೋದಿಲ್ಲ. ಏನಾದರೂ ಮಾಡಿ ಅವಳನ್ನ ಇವತ್ತೇ ಹಿಡಿದು ಹಾಕಬೇಕು. ನಾವಿನ್ ತಡ ಮಾಡೋದು ಬೇಡ, ಇವಾಗಲೇ ಅಮ್ಮನ ಹತ್ರ ಹೋಗಿ ಮಾತಾಡೋಣ. ನಾನು ಬರ್ತೀನಿ. ಅಪ್ಪ ಎಲ್ಲಿ ಹೋಗಿದ್ದಾರೆ ಅಂತ ಅಮ್ಮನ ಹತ್ರ ನಾವು ಇನ್ನೊಂದ್ಸತಿ ಕೇಳೋಣ. ಅವ್ರು ಮತ್ತೆ ಬಿಸ್ನೆಸ್ ಮೀಟಿಂಗ್ ನೆಪ ಹೇಳಿದ್ರೆ ಅಮ್ಮನ ಫೋನಿಂದಾನೆ ಅಪ್ಪಂಗೆ ಕಾಲ್ ಮಾಡ್ಸೋಣ. ಅವಾಗ ನಿಜ ಏನು ಅಂತ ಗೊತ್ತಾಗುತ್ತೆ. ಅಪ್ಪ ಎಲ್ಲಿ ಹೋಗಿದ್ದಾರೆ, ಅಮ್ಮಂಗೆ ಸ್ಟ್ರೆಸ್ ಆಗಿರೋದಕ್ಕೆ ಕಾರಣ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಬಾ ಹೋಗೋಣ. ಪಾರು, ಯಾಕೆ ಪಾರು? ನೀವಿಲ್ಲ ಇದ್ದೀರಾ? ಮೊದಲು ನಾವು ಆ ನರ್ಸ್ನ ಹಿಂಬಾಲಿಸ್ಬೇಕು. ಬನ್ನಿ ಹೋಗೋಣ. ಯಾಕೆ ಏನಾಯ್ತು? ದಾರಿಲಿ ಹೋಗ್ತಾ ಎಲ್ಲ ಹೇಳ್ತೀನಿ, ಬನ್ನಿ ಯಜಮಾನ್ರೆ. ಹೋಗೋಣ. ಅದಕ್ಕೆ ಒಂದು ಸೀರಿಯಸ್ ಹೇಳ್ತಿದ್ರಲ್ಲ, ಬಾ ಹೋಗೋಣ. ನೀವು ಬರೋದು ಬೇಡ, ನೀವು ಮೊದಲು ಜನನಿ ಹತ್ರ ಹೋಗಿ. ಆ ನರ್ಸ್ ಕೊಟ್ಟಿರೋ ಯಾವ ಮಾತ್ರನೂ ಜನನಿ ತಗೊಳ್ದಿರೋ ಥರ ನೀವು ನೋಡ್ಕೊಳ್ಳಿ. ಯಾಕತ್ತೆ? ಏನಾದರೂ ಪ್ರಾಬ್ಲಮ್? ಅದನ್ನೆಲ್ಲ ನಾನು ಆಮೇಲೆ ಬಂದು ಹೇಳ್ತೀನಿ. ದಯವಿಟ್ಟು ಈಗ ನಾನು ಹೇಳ್ದಷ್ಟು ಮಾಡಿ. ಯಜಮಾನ್ರೆ ಬನ್ನಿ ಹೋಗೋಣ. ಅವಳು ಇಲ್ಲೇ ಹತ್ತಿರದಲ್ಲಿ ಇರ್ತಾಳೆ, ಇಲ್ಲಾಂದ್ರೆ ತಪ್ಪಿಸ್ಕೊಂಡ್ಬಿಡ್ತಾಳೆ. ಬನ್ನಿ ಯಜಮಾನ್ರೆ. ಸರಿ ಪಾರು. ಇದಾನ ಪಾರು? ಪಾರು ಯಾಕೆ ಗಾಬರಿ ಆಗಿದೆ? ಏನಾಯ್ತು? ಅನ್ವಿತಾನ ಯಾಕೆ ಫಾಲೋ ಮಾಡೋದಕ್ಕೆ ಹೇಳ್ದೆ? ಯಜಮಾನ್ರೆ ಅವಳು ಅನ್ವಿತಾ ಅಲ್ಲ, ಅನುಷ್ಕಾ. ಪಾರು ಏನ್ ಹೇಳ್ತಾ ಇದ್ಯಾ? ಅನ್ವಿತಾನೆ ಅನುಷ್ಕಾನ? ಹೌದು ಯಜಮಾನ್ರೆ, ಜನನಿ ನೋಡ್ಕೊಳ್ಳೋದಿಕ್ಕೆ ಅಂತ ಬಂದು ಹೋಗಿ ಮಾಡ್ತಿದ್ದಾಳಲ್ಲ ಆ ನರ್ಸು, ಅವಳು ನರ್ಸ್ ಅಲ್ಲ, ಅವಳೆ ಅರುಂಧತಿ ಮಗಳು ಅನುಷ್ಕಾ. ಅಲ್ಲ ಪಾರು, ಅನುಮಾನ ಪಟ್ಟು ನೀನು ಈ ರೀತಿ ಹೇಳೋಲ್ಲ. ಅಂಥದ್ರಲ್ಲಿ ಕನ್ಫರ್ಮ್ ಆಗಿ ಅವಳೇ ಅನುಷ್ಕಾ ಅಂತ ಹೇಗೆ ಹೇಳ್ತೀಯಾ? ಯಜಮಾನ್ರೆ ಹೇಗಾದ್ರೂ ಮಾಡಿ ಇವತ್ತು ನಾವು ಅವಳನ್ನ ಹಿಡಿಲೇಬೇಕು. ಅವಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಬಿಡಬಾರ್ದು. ಬೇಗ ಹೊರಡಿ ಯಜಮಾನ್ರೆ. ಯಜಮಾನ್ರೆ ಅಲ್ಲಿ ಹೋಗ್ತಾ ಇದ್ದಾಳೆ ನೋಡಿ. ಬೇಗ ಹೋಗಿ ಯಜಮಾನ್ರೆ, ಇವತ್ತು ಯಾವುದೇ ಕಾರಣಕ್ಕೂ ಅವಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಬಿಡಬಾರ್ದು. ಗಾಡಿ ಓಡಿಸ್ತಾ ಇದೆಯಾ? ಕಾಣಿಸಲ್ವ ನಿನ್ಗೆ? ಹೋಗಿ ಸರ್, ಹೋಗಿ.
ಎಲ್ಲೋದ್ಲು ಯಜಮಾನ್ರಿ ಇವಳು? ಇಷ್ಟೋ ತನಕ ನೀಟಾಗಿ ಫಾಲೋ ಮಾಡ್ಕೊಂಬಂದ್ವಿ. ಅವ್ನಿಗೆ ಯಾರೋ ಅಡ್ಡ ಬಂದ, ಅವಾಗಿಂದ ಮಿಸ್ ಆಗಿ ಹೋಗ್ಬಿಟ್ಲು. ತಪ್ಪಿಸ್ಕೊಂಡ್ಬಿಟ್ಲಲ್ಲ ಯಜಮಾನ್ರೆ. ಸಾರಿ ಪಾರು, ನಿನ್ನ ಬುದ್ಧಿವಂತಿಕೆಯಿಂದ ಆ ನರ್ಸೆ ಅನುಷ್ಕಾ ಅಂತ ನೀನು ಕಂಡಿಡ್ದೆ. ಆದರೆ ಕಣ್ಣು ಮುಂದೆ ಇದ್ರೂ ನನಗೆ ಅವಳನ್ನ ಹಿಡಿಯೋದಕ್ಕೆ ಆಗಲಿಲ್ಲ. ಯಜಮಾನ್ರೆ, ಈ ವಿಷಯನ ನಾವು ಮೊದಲು ಅತ್ತೆ ಅಮ್ಮಂಗೆ ಹೇಳಬೇಕು. ಸರಿ ಪಾರು, ನಾನು ಈಗಲೇ ಪ್ರೀತು ಫೋನ್ ಮಾಡಿ ಅಮ್ಮನ ಆಚೆ ಕರ್ಕೊಂಬರೋದಕ್ಕೆ ಹೇಳ್ತೀನಿ. ಪ್ರೀತು, ಮಿಕ್ಕಿದೆಲ್ಲ ನಾನು ಅಲ್ಲಿ ಬಂದು ಹೇಳ್ತೀನಿ. ಸರಿ ಪಾರು, ಹೊಡೋಣ. ಏನ್ ರಘುರಾಮ್, ಹೇಗಿದ್ಯಾ? ಆರಾಮ? ಅಯ್ಯೋ, ಬಾಯಿ ಕಟ್ಟಾಕ್ಬಿಟ್ಟು ಮಾತಾಡ್ತು ಬಂತಿದ್ದೀನಲ್ಲ. ಮಾತಾಡ್. ನಾ ಹಾರ್ಟ್ ಪೇಷಂಟ್. ನಾನು ಕಿಡ್ನಾಪ್ ಮಾಡ್ಕೊಂಡು ಬಂದಾಗಿಂದ ನಾನು ತಿನ್ನಕ್ಕೂ ಏನು ಕೊಡಲಿಲ್ಲ, ಮಾತ್ರೆನೂ ಕೊಟ್ಟಿಲ್ಲ, ಒಂದು ತೊಟ್ಟು ನೀರು ಕೊಟ್ಟಿಲ್ಲ. ನಿನಗೇನು ಮನುಷ್ಯತ್ವ ಅನ್ನೋದೇ ಇಲ್ವಾ? ಏನ್ ರಘುರಾಮ್, ನೀನೇನಾದ್ರೂ ಪಿಕ್ನಿಕ್ಗೆ ಕರ್ಕೊಂಡು ಬಂದಿದ್ದೀನಾ? ಟೀ, ಕಾಫಿ, ಊಟ, ತಿಂಡಿ ಎಲ್ಲ ಕೊಟ್ಟು ಸಾಕೋದಕ್ಕೆ? ಕಿಡ್ನಾಪ್ ಮಾಡಿರೋದು ನಿನ್ನ. ಈ ಥರ ಚಿತ್ರಹಿಂಸೆ ಕೊಡೋ ಬದಲು ಒಂದೇ ಸಲ ಸಾಯಿಸ್ಬಿಡು. ಹಾಗಂತ್ಯ? ಕರೆಕ್ಟ್ ಅಲ್ವಾ? ಹೇಗೆ ಸಾಯಿಸ್ಲಿ? ಚಾಕು ಹಾಕಿ ಸಾಯಿಸಿದ್ರೆ ಬೇಡ. ಹೆಂಗೆ? ಗನ್ನಿಂದ ಶೂಟ್ ಮಾಡಿದ್ರೆ ಬೇಡ. ನಿನ್ನನ್ನು ಹೇಗೆ ಸಾಯಿಸೋದು ಅನ್ನೋದೇ ನಂಗೆ ಗೊತ್ತಾಗ್ತಿಲ್ವಲ್ಲ. ಹೇಗೆ ಸಾಯಿಸೋದು ಅಂತ ಐಡಿಯಾ ಬಂದಾಗ ಬಂದು ನಿನ್ನನ್ನು ಸಾಯಿಸ್ತೀನಿ. ಅಲ್ಲಿವರೆಗೂ ನೀನು ಹಾಯಾಗಿ ರೆಸ್ಟ್ ಮಾಡು. ಪ್ರೀತು ಹೇಳ್ದ, ನೀವಿಬ್ರು ಯಾವುದೋ ಒಂದು ಮುಖ್ಯವಾದ ವಿಷಯನ ಈಗಲೇ ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದ್ರಂತೆ. ಅತ್ಯಮ್ಮ, ಆ ಅನುಷ್ಕಾ ಇದ್ದಾಳಲ್ಲ, ಅಯ್ಯೋ ನಾನು ಏನೋ ಕೇಳಿದ್ರೆ ನೀನು ಏನೋ ಹೇಳ್ತೀಯಲ್ಲಮ್ಮ. 1.5 ಏನ್ ಹೇಳ್ತಿದ್ಯಮ್ಮ ನೀನು? ಅನುಷ್ಕಾ ಯಾವತ್ತೂ ಸತ್ತೋಗಿದ್ದಾಳೆ, ಅದು ನ್ಯೂಸ್ ಅಲ್ಲೆಲ್ಲ ಬಂದಿದೆ. ಅದೆಲ್ಲ ಸುಳ್ಳು ಸುದ್ದಿ ಅಮ್ಮ. ಅನುಷ್ಕಾ ಸತ್ತು ಹೋಗಿದ್ದಾಳೆ ಅಂತ ನಮ್ಮನ್ನೆಲ್ಲ ನಂಬಿಸೋದಕ್ಕೆ, ನಮ್ಮ ಕಣ್ಣಿಗೆ ಮಣ್ಣೆರ್ಚೋದಕ್ಕೆ ರಾಣ ಮತ್ತೆ ಅರುಂಧತಿ ಆಡಿದ ನಾಟಕ ಅದು. ಅವಳು ಬದುಕಿದ್ದಾಳೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ನನ್ನ ಕೆಲಸ ಮಾಡೋ ಜಾಗದಲ್ಲಿ ನಾನೇ ಅವಳನ್ನ ನನ್ನ ಕಣ್ಣಾರೆ ನೋಡ್ದೆ ಅತ್ಯಮ್ಮ. ಅವಳು ಯಜಮಾನ್ರನ್ನ ಮದ್ವೆ ಆಗ್ಬೇಕು ಅಂತ ನೋಡಿದ್ದೆ, ಈ ಮನೆ ನೆಮ್ಮದಿನ ಹಾಳು ಮಾಡ್ಬೇಕು ಅಂತ. ಅವಳು ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿದ್ವಿ, ನೋಡಿದ್ರೆ ಅವಳಿನ್ನ ಬದುಕೇ ಇದ್ದಾಳೆ. ರಾಣನ್ನ ಜಾಮೀನಿನ ಮೇಲೆ ಹೊರಗೆ ಕರ್ಕೊಂಡ್ ಬರ್ಬೇಕು ಅಂತ ಲಾಯರ್ ಹತ್ರ ಮಾತಾಡ್ತಾ ಇದ್ಲು. ಆವಾಗ್ಲೇ ನನಗೆ ಗೊತ್ತಾಗಿದ್ದು ಅವಳೇ ಅನುಷ್ಕಾ ಅಂತ.